ಮದ್ವೆ ಯಾವಾಗ ಅಂತ ಕೇಳದೆ ಬಿಟ್ಬಿಡ್ಬೇಕು. ಸುಖ ಶಾಂತಿ ನೆಮ್ಮದಿಯಿಂದ ಬದುಕುತ್ತಿರುವಾಗ ಜನ ಕೇಳೋ ಪ್ರಶ್ನೆ ಮದ್ವೆ ಯಾವಾಗ ಅಂತ. ಮದ್ವೆ ಆಗುತ್ತೆ. ಇವಾಗ ದೊಡ್ಡವ್ರು ಹೇಳೋ ಪ್ರಕಾರ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂದ್ರೆ ಸ್ವರ್ಗದಲ್ಲಿ ನಿಶ್ಚಯ ಆಗಿರೋ ಪ್ರಕಾರನೇ ಆಗುತ್ತೆ ಬಿಡಿ. ಸೊ ನಂದು ಏನ್ ಪ್ರಶ್ನೆ ಅಂದ್ರೆ, ಸ್ವರ್ಗದಲ್ಲಿ ನಿಶ್ಚಯ ಆಗಿರ್ಬೇಕಂದ್ರೆ ಎಷ್ಟು ಎಕರೆ ಜಮೀನು ಇರಬೇಕು, ಎಷ್ಟು ಲಕ್ಷ ಸಂಬಳ ತಗೊಬೇಕು, ಅಂಡ್ ಎಷ್ಟು ಜಮೀನು ಇರಬೇಕು, ಎಷ್ಟು ಬಾಡಿಗೆ ಬರಬೇಕು. ಸೊ ಇವಾಗ ಏನಾಗುತ್ತೆ, ಪ್ರೊಫೈಲ್ ನೋಡೋದಕ್ಕೆ ಶುರುನೇ ಅಲ್ಲಿಂದ ಆಗುತ್ತೆ. ಸೊ ಪ್ರೊಫೈಲ್ ಶೇರ್ ಆಗುತ್ತೆ, ಎಷ್ಟು ಸಂಬಳ ಇದೆಲ್ಲ ಲೆಕ್ಕಾಚಾರ ಮಾಡ್ತಾರೆ. ಲೆಕ್ಕಾಚಾರ ಎಲ್ಲ ಮಾಡಿದಾದ್ಮೇಲೆ ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಹೋಗ್ತಾರೆ. ಎಂಡ್ ಆಫ್ ದ ಡೇ ಮದುವೆ ಆಗುತ್ತೆ. ಆವಾಗ ಹೇಳ್ತಾರೆ, ಓ ಇದು ಸ್ವರ್ಗದಲ್ಲಿ ನಿಶ್ಚಯ ಆಗಿರೋ ಮದುವೆ. ನೀವು ಬಿಸ್ನೆಸ್ ಮಾಡ್ಬಿಟ್ರಲ್ಲ. ಜಯಂತ್ ಕಾಯ್ಕಿಣಿಯವರು ಒಂದು ಅದ್ಭುತವಾಗಿ ಹೇಳಿದ್ದಾರೆ, ಸರಿಯಾದ ಜೋಡಿ ಅಂತ ಸಿಗುವುದು ಚಪ್ಪಲಿಗೆ ಮಾತ್ರ, ಮಿಕ್ಕಿದೆಲ್ಲವೂ ಹೊಂದಾಣಿಕೆ ಅಂತ. ಸೊ ಹಂಗೆ ಯಾರೋ ಒಬ್ಬರು ಸಿಗ್ತಾರೆ, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಹಂಗೇನೋ ಒಂದಾಗುತ್ತೆ. ಆ್ಯಂಡ್ ಇವಾಗ ಎಲ್ರಿಗೂ ಮದುವೆ ಅಂತಾರಲ್ವಾ, ಮದುವೆ ಆಗಿ ಸರಿ ಬರದೆ ಸತ್ತಿರೋರ ಸಂಖ್ಯೆ ಲಕ್ಷಾಂತರ ಇದೆ. ಮದುವೆ ಆಗಿಲ್ಲ ಅಂತ ಯಾರು ಸತ್ತಿಲ್ಲ. ಸತ್ತಿದ್ರು ಒಬ್ರೋ ಇಬ್ರೋ 5 10 ಕಡಿಮೆ. ಸೊ ಆಗ್ತೀನಿ, ಆದರೆ ಸಾಧ್ಯವಾದರೆ ಹೇಳ್ತೀನಿ, ಇಲ್ಲ ಅಂದರೆ ಹೇಳಲ್ಲ. ನನಗೆ ಗ್ರ್ಯಾಂಡ್ ಮದುವೆ ಬಗ್ಗೆ ನಂಬಿಕೆ ಇಲ್ಲ. ಸರಳವಾಗಿ ಆಗಬೇಕು. ಗ್ರ್ಯಾಂಡಾಗಿ ಮದುವೆ ಆಗಬೇಕು ಅನ್ನೋದಕ್ಕಿಂತ ಗ್ರ್ಯಾಂಡಾಗಿ ಬದುಕಬೇಕು ಅನ್ನೋದಷ್ಟೇ ಇಂಟೆನ್ಷನ್.